ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನನ್ನ ವೀಡಿಯೋ ಶುರು ಮಾಡ್ತಿದ್ದೀನಿ. ನಾನು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಕೂಡ ಹೇಳಲ್ಲ, ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಇದು ಯಾವ ಪ್ಲೇಸ್ ಆ್ಯಕ್ಚುಲಿ ಸುಮಾರು ಜನ ನೋಡಿರ್ತೀರ, ನೋಡಿಲ್ದಿರೋರು ಕೂಡ ನೋಡಿ ಒಂದ್ಸಲ ಅಂತ ಹೇಳ್ತೀನಿ. ಮತ್ತು ನೋಡಿರೋರು ಏನಾದರೂ ಮರ್ತೋಗಿದ್ದರೆ ಪ್ಲೀಸ್ ನೆನಪು ಮಾಡ್ಕೊಂಡು ಕಮೆಂಟ್ ಮಾಡಿ. ಸೊ ಹೋಗ್ತಾ ಇದ್ದೀನಿ, ನೋಡ್ಬೋದು. ಅಂದರೆ ನಾನು ಬೈಕ್ ಆರ್ ಕಾರ್ ಎನಿಥಿಂಗ್ ಯಾವುದ್ರಲ್ಲೂ ಕೂಡ ಹೋಗಿಲ್ಲ, ನಾನು ಬಸ್ಸಲ್ಲಿ ಹೋಗಿದ್ದು. ನೋಡಿ ಹಂಗೆ ಮುಂದೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಏನೇನು ಪರ್ಚೇಸ್ ಮಾಡ್ತೀನಿ ಅಂತ. ಪ್ಲೀಸ್ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಕೊಡಿ ನನಗೆ ಅಂತ ಹೇಳ್ತಾ. ಸೊ ನಾನು ಬಂದಿದ್ದೀನಿ ಮಳವಳ್ಳಿ ಮಾರ್ಕೆಟ್ಗೆ. ಸೊ ಮಳವಳ್ಳಿ ಮಾರ್ಕೆಟ್ ಅಂದರೆ ಗೊತ್ತಿರುತ್ತೆ, ಅದು ಸಾಯಂಕಾಲ ಆಗ್ತಿದೆ, ತುಂಬ ಜಂಗುಳಿ. ಸೊ ನೋಡ್ಬೋದು ಇವಾಗೆಲ್ಲ ಹಸಿ ಕಾಳು ಆ ಥರ ಎಲ್ಲ ಬಂದಿದೆ. ತೊಗರಿ ಕಾಳು, ಅವರೆಕಾಳು ಮತ್ತು ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ, ಪೂರ್ತಿ ಏನು ಕಾಣಿಸಿಲ್ಲ. ಮತ್ತು ನಾವು ತೊಗೊಂಡಿಲ್ಲ, ಬೇರೆ ಕಡೆ ತೊಗೊಂಡ್ವಿ. ಬಟ್ ಆ ಅಂಕಲ್ನ ರೈಟ್ ಕೇಳಿದ್ರೆ ಇದು 40 ರುಪೀಸ್ ಹೇಳಿದ್ರು ತೊಗರಿಕಾಯಿ, ಅವರೆಕಾಳು ಬಂದು 50 ರುಪೀಸ್ ಹೇಳಿದ್ರು. ಬಟ್ ನಾವು ಬೇರೆ ತಾತನ ಹತ್ರ ಪರ್ಚೇಸ್ ಮಾಡಿದ್ವಿ. ಸೊ ಎಲ್ಲ ತೊಗೊಂಡು ಮನೆಗೆ ಹೋಗಿ ಅನ್ಪ್ಯಾಕಿಂಗ್ ಮಾಡಿದ್ಮೇಲೆ ತೋರಿಸ್ತೀನಿ ಅದನ್ನು. ಸೊ ನೀವು ನೋಡ್ಬೋದು, ಇಲ್ಲೇ ಇದೆ ತಾತನ ಹತ್ರ ನಾನು ತೊಗೊಂಡಿದ್ದು. ಅಂದರೆ ಅರ್ಧ kg ತೊಗೊಂಡ್ವಿ, ಜಾಸ್ತಿ ತೊಗೊಂಡಿಲ್ಲ. ಸೊ ಅದೇ ನಿಮ್ಗೆ ಹೇಳಿದ್ನಲ್ಲ, ಸಂಜೆ ಆದರೆ ಹೆವಿ ಟ್ರಾಫಿಕ್ ಇರುತ್ತೆ ಅಂತ ನೋಡ್ಬೋದು. ಬಟ್ ಇವಾಗ ಲೈಟಾಗಿ ಓಡಾಡ್ತಿದೆ, ಪೂರ್ತಿ ಹಂಗೆ ಟ್ರಾಫಿಕ್ ಜಾಸ್ತಿಯೇ ಆಗ್ತಾನೆ ಇರುತ್ತೆ. ಸೊ ನಾವು ಬಂದಿದ್ದೀವಿ ಇಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಬಸ್ಗೋಸ್ಕರ ಅದು ಯಾವಾಗ ಬರುತ್ತೋ ಏನೋ ಒಂದು ಗೊತ್ತಿಲ್ಲ, ನಾನಂತೂ ಕಾಯ್ಕೊಂಡಿದ್ದೀನಿ. ಸೊ ಅನ್ಪ್ಯಾಕಿಂಗ್ ಮಾಡಿದ್ಮೇಲೆ ತೋರಿಸ್ತಿದ್ದೀನಿ ಗ್ರೋಸರೀಸ್ ಎಲ್ಲ ತೊಗೊಂಡ್ವಿ, ಅದು ಹೇಳದೆ ಮಾಡಿಬಿಟ್ಟೆ. ಹೆಸರು ಕಾಳು, ಬಾರ್ಲಕ್ಕಿ, ಅವರೆಕಾಳು, ಬೇಳೆ, ಬಟಾಣಿ 1/4 kg. ಮತ್ತು ಇದು ಬಾರ್ಲಕ್ಕಿ ಅಂದರೆ ಏನು ಅಂತ ಕೇಳಿದ್ರೆ, ಇದು ಹೆವಿ ಹೀಟ್ ಇರೋ ಕುಡಿದ್ರೆ ಬೇಗ ತಂಪಾಗುತ್ತೆ, ಬಾಡಿ ಎಲ್ಲ ತುಂಬ ಒಳ್ಳೆಯದು. ಮತ್ತು ಟೊಮೊಟೊ, ಬೀನ್ಸು, ಕ್ಯಾರೆಟು ಅಮ್ಮ ತೊಗೊಂಡ್ರು ಎಲ್ಲನೂ. ಹೀರೆಕಾಯಿನೆಲ್ಲನೂ ಅಮ್ಮನೇ ತೊಗೊಂಡಿದ್ದು. ಸೊ ಸೊಪ್ಪು ಹೇಳಿದ್ರೆ ಮರ್ತುಬಿಟ್ಟೆ, ಸೊಪ್ಪು ತೊಗೊಂಡಿದ್ವಿ, ಕಿಲ್ಕಿರೆ ಸೊಪ್ಪು ಅಂತ 3 ಕಟ್ ತೊಗೊಂಡಿದ್ವಿ. 30 ರೂಪಾಯಿ ತೊಗೊಂಡ್ರು. ಅದನ್ನೆಲ್ಲ ನಾನೇ ಬಿಡಿಸಿ ಎಲ್ಲ ಎತ್ತಿಕ್ಕಿದ್ದೀನಿ, ಅಷ್ಟಾಯಿತು. ಅದಾದಮೇಲೆ ಮೆಂತ್ಯ ಸೊಪ್ಪು ತೊಗೊಂಡ್ವಿ, ಮೊಟ್ಟೆ ಜೊತೆ ಫ್ರೈ ಮಾಡಿದ್ರೆ ಸಕ್ಕತ್ತಾಗುತ್ತೆ. ನನಗಂತದ್ದು ಫೇವ್ರೇಟ್. ಸೊ ಯಾರ್ಯಾರು ಫೇವ್ರೇಟ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ನಂಗೆ ಗೊತ್ತಾಗುತ್ತೆ. ಮತ್ತು ಅದರದ್ದು ಎಲ್ಲ ಎಷ್ಟು ಗಲೀಜಿತ್ತು ಅಂದರೆ ಅದರೊಳಗಡೆ ಎಲ್ಲ ಬೇರೆ ಥರ ಸೊಪ್ಪು ಇತ್ತು. ಸೊ ಹಾಗೆ ತಾತನ ಹತ್ರ ತೊಗೊಂಡಿದ್ದು ಕಾಳನ್ನೆಲ್ಲನೂ ಬಿಡಿಸಿ ಈ ಥರ ಎಲ್ಲ ಮಾಡಿದ್ವಿ. ಅದು ಸ್ವಲ್ಪನೇ ಆಯಿತು, ಬಟ್ ಪರವಾಗಿಲ್ಲ, ಏನು ಮಾಡೋದು, 2 ಟೈಮ್ ಉಪ್ಪೆಸರು ಮಾಡ್ತೀನಿ ಅಂತ ಅಮ್ಮ ಅಂದರು. ಸೊ ನನಗೂ ತುಂಬಾ ಇಷ್ಟ ಉಪ್ಪೆಸರು ಸಾಂಬಾರು ಅಂದರೆ ಇಷ್ಟ. ಈ ಕಾಳಲ್ಲಿ ಉಪ್ಪು ಸಾಂಬಾರು ಮಾಡೋದಂದರೆ ಇನ್ನೂ ತುಂಬಾ ಇಷ್ಟ ಗಾಯ್ಸ್. ನಿಮ್ಗೆ ಇಷ್ಟನಾ ನೋಡಿ. ಅದು ಅಂದರೆ ಅದರಲ್ಲಿ ಮೊಳಕೆ ಕೂಡ ಬಂದಿದೆ. ಅಂದರೆ ತೋಟ ಇರೋರು ಇಲ್ಲ ಮನೆ ಮುಂದೆ ಎಲ್ಲ ನೆಡ್ಬೋದು. ಓಕೆ ಗಾಯ್ಸ್, ಬಾಯ್.